Hi everyone, welcome to Ishwari Taniksha channel. Students, KEA has released a notification related to edit option. ಸೊ ಸ್ಟೂಡೆಂಟ್ಸ್ ಇವತ್ತು ಒಂದು ಹೊಸ ನೋಟಿಫಿಕೇಷನ್ನ KEA ಅವರು ರಿಲೀಸ್ ಮಾಡಿದ್ದಾರೆ ರಿಗಾರ್ಡಿಂಗ್ ಎಡಿಟ್ ಆಪ್ಷನ್. ಸೊ ನಾಳೆಯಿಂದ ಅಂದರೆ 10th of February ನೀವು ಎಡಿಟ್ ಆಪ್ಷನ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಏನೆಲ್ಲ ನೀವು ಎಡಿಟ್ ಮಾಡ್ಬೋದು ನಿಮ್ಮ ಅಪ್ಲಿಕೇಶನಲ್ಲಿ ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಏನು ಕೊಟ್ಟಿದ್ದಾರೆ ಅಂತಂದರೆ, ಕ್ಯಾಂಡಿಡೇಟ್ಸ್ ಕ್ಯಾನ್ ಎಡಿಟ್ ನ್ಯಾಷನಾಲಿಟಿ, ಅಡ್ರೆಸ್, ಬ್ಯಾಂಕ್ ಡೀಟೇಲ್ಸ್. ಸೊ ನೀವೇನಾದ್ರು ಬ್ಯಾಂಕ್ ಡೀಟೇಲ್ಸ್ ಏನಾದ್ರು ತಪ್ಪಾಗಿ ಕೊಟ್ಟಿದ್ರೆ ಈಗ ಎಡಿಟ್ ಮಾಡ್ಕೊಳ್ಳಿ. ರಿಸರ್ವೇಷನ್ಸ್ ಕ್ಲೇಮ್ಡ್. ಸೊ ನೀವು ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ ಏನಾದ್ರು ಕ್ಲೇಮ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಲೈಕ್ 2A 3Aದಲ್ಲಿ ನೀವೇನಾದ್ರು ಕ್ಲೇಮ್ ಮಾಡ್ತಾ ಇದ್ದರೆ ಈಗ ನೀವು ಕ್ಲೇಮ್ ಮಾಡ್ಬೋದು. ಸಪೋಸ್ ನೀವು ಇದುವರೆಗೂ ಕ್ಲೇಮ್ ಮಾಡಿಲ್ಲ ಅಂತಂದರೆ ಈಗ ಕ್ಲೇಮ್ ಮಾಡ್ಕೋಬೋದು. RD ಡೀಟೇಲ್ಸ್, ಎಲಿಜಿಬಿಲಿಟಿ ಕ್ಲಾಸ್. ಸೊ ಎಲಿಜಿಬಿಲಿಟಿ ಕ್ಲಾಸ್ ಅಂದರೆ ನೀವು ಕ್ಲಾಸ್ ಎಗೆ ಬರ್ತೀರಾ, ಇಲ್ಲ ಬಿ ಬರ್ತೀರಾ, ಇಲ್ಲ ಸಿ ಬರ್ತೀರಾ ಅಂತ ನೋಡ್ಕೊಳ್ಳಿ. ಮತ್ತು ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್. ಸೊ ಯಾವುದಾದ್ರು ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಈಗ ನೀವು ಮಾಡ್ಕೋಬೋದು. ಕೋರ್ಸ್ ಸೆಲೆಕ್ಷನ್, ಎಕ್ಸಾಮ್ ಸೆಂಟರ್ ಸೆಲೆಕ್ಷನ್ ಆ್ಯಂಡ್ PUC ರಿಜಿಸ್ಟರ್ ನಂಬರ್. ಸೊ ಈ ಎಲ್ಲ ಡೀಟೇಲ್ಸಲ್ಲಿ ನೀವೇನಾದ್ರು ತಪ್ಪು ಮಾಡಿದರೆ ನೀವು ಕರೆಕ್ಷನ್ ಮಾಡ್ಕೋಬೋದು. ನಾಳೆಯಿಂದ ನಿಮಗೆ ಎಡಿಟ್ ಮಾಡ್ಕೊಳ್ಳೋ ಆಪ್ಷನ್ ಕೊಡ್ತಾರೆ. ನೆಕ್ಸ್ಟ್, candidates other than state board can edit name, father's name, mother's name, date of birth and gender. ಅಂದರೆ ಸ್ಟೇಟ್ ಬೋರ್ಡ್ ಅವ್ರಿಗೆ ಈ ಆಪ್ಷನ್ ಇಲ್ಲ. ಸೊ ಸ್ಟೇಟ್ ಬೋರ್ಡ್ ಅವ್ರು ಬಿಟ್ಟು ಬೇರೆ ಬೋರ್ಡು ಅಂದರೆ CBSE ಬೋರ್ಡ್ ಅವರು, ICSE ಬೋರ್ಡ್ ಅವ್ರಿಗೆ ಈ ಎಡಿಟ್ ಆಪ್ಷನ್ಸ್ ಇರುತ್ತೆ. ಸೊ ನಿಮ್ಮ ನೇಮಲ್ಲಿ ಏನಾದ್ರು ತಪ್ಪಾಗಿದ್ದರೆ ಎಡಿಟ್ ಮಾಡ್ಕೊಳ್ಳಿ. ಫಾದರ್ಸ್ ನೇಮು, ಮದರ್ಸ್ ನೇಮು, ಡೇಟ್ ಆಫ್ ಬರ್ತು ಇದೆಲ್ಲ ಏನಾದ್ರು ತಪ್ಪಾಗಿದ್ದರೆ ನೀವು ಈಗ ಎಡಿಟ್ ಮಾಡ್ಕೋಬಹುದು. ನೆಕ್ಸ್ಟ್, candidates who are not claiming Kannada medium and rural quota reservation. ಸೊ ನೀವು ಕನ್ನಡ ಮೀಡಿಯಮಲ್ಲಿ ಓದಿಲ್ಲ ಮತ್ತು ರೂರಲ್ ಕೋಟಾ ನಿಮಗೆ ಅವಶ್ಯಕತೆ ಇಲ್ಲ ಅಂತಂದರೆ ಕ್ಯಾನ್ ಸಬ್ಮಿಟ್ 7 years ಆಫ್ ಸ್ಟಡಿ ಡೀಟೇಲ್ಸ್ ಇನ್ಕ್ಲೂಡಿಂಗ್ 1 year ಆಫ್ ಬೋರ್ಡ್ ಎಕ್ಸಾಮ್. ಸೊ ಸ್ಟೂಡೆಂಟ್ಸ್, ನೀವು ಕನ್ನಡ ಮೀಡಿಯಮ್ ರೂರಲ್ ಕೋಟಾ ಕ್ಲೇಮ್ ಮಾಡ್ತಾ ಇಲ್ಲ ಅಂತಂದರೆ ನಿಮಗೆ 7 years ಸ್ಟಡಿ ಡೀಟೇಲ್ಸ್ ಸಾಕಾಗುತ್ತೆ. ಆ 7 yearsಲ್ಲಿ 1 year ಬಂದು ಕಂಪಲ್ಸರಿ 10th standard ಇರಬೇಕು, ಇಲ್ಲಾಂದರೆ 12th standard ನೀವು ಕರ್ನಾಟಕದಲ್ಲಿ ಮಾಡಿರಬೇಕಾಗಿರುತ್ತೆ. ಸೊ 7 years ಇದ್ದರೆ ಸಾಕಾಗುತ್ತೆ. ನೆಕ್ಸ್ಟು, ಕ್ಯಾಂಡಿಡೇಟ್ಸ್ ಹೂ ಆರ್ ಕ್ಲೇಮಿಂಗ್ ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಕೋಟಾ ರಿಸರ್ವೇಷನ್ ಶುಡ್ ಸಬ್ಮಿಟ್ 10 years ಆಫ್ ಸ್ಟಡಿ ಡೀಟೇಲ್ಸ್ ಫ್ರಮ್ ಕ್ಲಾಸ್ 1 to 10. ಸೊ ಸ್ಟೂಡೆಂಟ್ಸ್, ನೀವು ಕನ್ನಡ ಮೀಡಿಯಮ್ ಮತ್ತು ರೂರಲ್ ಕೋಟಾ ರಿಸರ್ವೇಷನ್ ಕ್ಲೇಮ್ ಮಾಡ್ತಾ ಇದ್ದರೆ ಕಂಪಲ್ಸರಿ ನೀವು 10 years ಸ್ಟಡಿ ಡೀಟೇಲ್ಸ್ನ ಕೊಡಬೇಕು. ಇನ್ ಕೇಸ್ ಸ್ಯಾಟ್ಸ್ ಡೇಟಾ ಡಸ್ ನಾಟ್ ಹ್ಯಾವ್ ಆಲ್ 10 years, ದೆನ್ ದೇ ಶುಡ್ ಬಿ ಐದರ್ ಗೆಟ್ ಇಟ್ ಅಪ್ಡೇಟೆಡ್ ಇನ್ ದ ಸ್ಯಾಟ್ಸ್ ಡೇಟಾಬೇಸ್ ಆರ್ ಅಪ್ಲೋಡ್ ಮ್ಯಾನ್ಯುಯಲಿ. ಸೊ 10 years ಕರೆಕ್ಟಾಗಿ ಅಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ ಅಂತಂದರೆ, ಸೊ ಸ್ಯಾಟ್ಸ್ ಡೀಟೇಲ್ ಹಾಕಿದ್ದು ಫೆಚ್ ಆಗಬೇಕು. ಅದು ಅಕಸ್ಮಾತು ಕರೆಕ್ಟಾಗಿ ಬರ್ತಾ ಇಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಸ್ಯಾಟ್ಸ್ ಡೇಟಾಬೇಸ್ನ ಅಪ್ಡೇಟ್ ಮಾಡಬೇಕು, ಇಲ್ಲಾಂದರೆ ಮ್ಯಾನ್ಯುಯಲಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯಾನ್ಯುಯಲಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಇನ್ ಕೇಸ್ ಆಫ್ ಎರರ್ ಇನ್ ಸ್ಯಾಟ್ಸ್ ಡೇಟಾಬೇಸ್, ದ ಕ್ಯಾಂಡಿಡೇಟ್ ಶುಡ್ ಅಪ್ರೋಚ್ ರೆಸ್ಪೆಕ್ಟಿವ್ ಸ್ಕೂಲ್ ವಿಚ್ ಶಲ್ ಕೋಆರ್ಡಿನೇಟ್ ವಿತ್ ದ ಕನ್ಸರ್ನ್ಡ್ DDPI ಟು ಗೆಟ್ ದ ಡೇಟಾ ಅಪ್ಡೇಟೆಡ್. ಸೊ ನೀವು ಸ್ಕೂಲ್ಗೆ ಅಪ್ರೋಚ್ ಮಾಡಿ ಈ ಥರ ಹೇಳಬೇಕು, ಸ್ಯಾಟ್ಸ್ ಡೇಟಾಬೇಸು ಕರೆಕ್ಟಾಗಿಲ್ಲ ನಿಮ್ಮದು ಅಂತ. ಸೊ ಅವರು DDPIಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಅಪ್ಡೇಟ್ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟು, ಕ್ಯಾಂಡಿಡೇಟ್ಸ್ ಕ್ಲೇಮಿಂಗ್ ಕ್ಲಾಸ್ D ಬಟ್ ಹೂ ಹ್ಯಾವ್ ಸ್ಟಡಿಡ್ ಓನ್ಲಿ 7 years ಇನ್ ಕನ್ನಡ ಸ್ಪೀಕಿಂಗ್ ಡಿಸ್ಟ್ರಿಕ್ಟ್ ಆಫ್ ನೇಬರಿಂಗ್ ಸ್ಟೇಟ್ಸ್ ಆ್ಯಂಡ್ ಹೂ ಹ್ಯಾವ್ ಸ್ಟಡಿಡ್ 10th or 12th standard in other area can now upload their documents and claim clause D. ಸೊ ನೀವು ಕ್ಲಾಸ್ ಡಿಯಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ, ಸೊ ನೀವು 10th or 12th ಬೇರೆ ಏರಿಯಾದಲ್ಲಿ ಮಾಡಿದರೂ ಸಹ ಈಗ ನೀವು ಕ್ಲೇಮ್ ಮಾಡ್ಬೋದು. ಸೊ ನಾಳೆಯಿಂದ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟು, ಅಡಿಷ್ನಲ್ ಸ್ಯಾಟ್ಸ್ ನಂಬರ್ ಕ್ಯಾನ್ ಬಿ ಆ್ಯಡೆಡ್. ಸೊ ಅಡಿಷ್ನಲ್ ಸ್ಯಾಟ್ಸ್ ನಂಬರ್ ಸಹ ನೀವು ಆ್ಯಡ್ ಮಾಡ್ಬೋದು. ಎಕ್ಸಿಸ್ಟಿಂಗ್ ಸ್ಯಾಟ್ಸ್ ನಂಬರ್ ಕೆನಾಟ್ ಬಿ ಆಲ್ಟರ್ಡ್. ಸೊ ನೀವು ಆಲ್ರೆಡಿ ಸ್ಯಾಟ್ಸ್ ನಂಬರ್ ಎಂಟ್ರ್ ಮಾಡಿರ್ತೀರಿ ಅಲ್ವಾ, ಅದನ್ನು ಆಲ್ಟರ್ ಮಾಡೋಕ್ಕಾಗೋದಿಲ್ಲ ಈಗ. ಕ್ಯಾಂಡಿಡೇಟ್ಸ್ ಹೂ ಆರ್ ಫಾಲಿಂಗ್ ಶಾರ್ಟ್ ಆಫ್ 7 years and hence want to alter the existing SATS number should submit their application to grievance management portal of KEA. ಸೊ ಸ್ಟೂಡೆಂಟ್ಸ್, SATS ನಂಬರ್ ಆಲ್ರೆಡಿ ನೀವು ಕೊಟ್ಟಿರೋದು ಆಲ್ಟರ್ ಮಾಡೋಕ್ಕಾಗಲ್ಲ. ಬಟ್ ನಿಮಗೇನಾದರೂ 7 yearsಗಿಂತ ಕಡಿಮೆ ಬರ್ತಾ ಇದ್ದರೆ ಸ್ಟಡಿ ಸರ್ಟಿಫಿಕೇಟು,
ಮತ್ತು ನೀವು ಆಲ್ಟ್ರ್ ಮಾಡಬೇಕು ಅಂತ ಇದ್ದರೆ ನೀವು ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ಗೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟು, ಕ್ಯಾಂಡಿಡೇಟ್ಸ್ ಕ್ಲೇಮಿಂಗ್ ರಿಲಿಜಿಯಸ್ ಆರ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ಆ್ಯಂಡ್ ಹೂ ಆರ್ ಫಾಲಿಂಗ್ ಶಾರ್ಟ್ ಆಫ್ 10 years ಆಫ್ ಸ್ಟಡೀಸ್ ಬಿಟ್ವೀನ್ 1st to 10th ಸ್ಟ್ಯಾಂಡರ್ಡ್ ಶುಡ್ ಅಪ್ಲೋಡ್ ದಿ ಮಿಸ್ಸಿಂಗ್ ಇಯರ್ಸ್ ಮ್ಯಾನ್ಯುಯಲಿ. ಸೊ ಸ್ಟೂಡೆಂಟ್ಸ್ ರಿಲಿಜಿಯಸ್ ಕೋಟಾ ಕ್ಲೇಮ್ ಮಾಡ್ತಾ ಇರೋರು ಅಂದರೆ ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಸ್. ಸೊ ನೀವೇನಾದರೂ ರಿಲಿಜಿಯಸ್ ಕೋಟಾ ಕ್ಲೇಮ್ ಮಾಡ್ತಾ ಇದ್ದರೆ ನೀವು ಕಂಪಲ್ಸರಿ 10 years ಸ್ಟಡಿ ಸರ್ಟಿಫಿಕೇಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರಲ್ಲಿ 1 year ಬಂದ್ಬಿಟ್ಟು 10th ಸ್ಟ್ಯಾಂಡರ್ಡ್ ಇರಬೇಕು, ಇಲ್ಲ 12th ಸ್ಟ್ಯಾಂಡರ್ಡ್ ಇರಬೇಕು. ನೆಕ್ಸ್ಟು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ. ಸೊ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ಅಂದರೆ ತಮಿಳ್ ಲ್ಯಾಂಗ್ವೇಜು, ತುಳು ಲ್ಯಾಂಗ್ವೇಜು ಮತ್ತು ತೆಲುಗು. ಸೊ ನೀವು ಈ ಕೋಟಾ ಕ್ಲೇಮ್ ಮಾಡ್ತಾ ಇದ್ದರೆ ನೀವು ಸಹ 10 years ಕಂಪಲ್ಸರಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಯಾವುದಾದ್ರೂ ಇಯರ್ ಮಿಸ್ ಆಗ್ತಾ ಇದ್ದರೆ ಮ್ಯಾನ್ಯುಯಲಿ ನೀವು ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಆಫ್ ಎರರ್ ಇನ್ ಸ್ಯಾಟ್ಸ್ ಡೇಟಾಬೇಸ್, ದ ಕ್ಯಾಂಡಿಡೇಟ್ ಶುಡ್ ಅಪ್ರೋಚ್ ರೆಸ್ಪೆಕ್ಟಿವ್ ಸ್ಕೂಲ್ ವಿಚ್ ಶಾಲ್ ಕೋಆರ್ಡಿನೇಟ್. ಸೊ ಮತ್ತು ಸೇಮ್ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ನಿಮ್ದೇನಾದ್ರು ಡೇಟಾಬೇಸಲ್ಲಿ ರಾಂಗ್ ಆಗಿದ್ದರೆ ಸೊ ನೀವು ಸ್ಕೂಲ್ಗೆ ಅಪ್ರೋಚ್ ಮಾಡಿ ಅಲ್ಲಿ ಹೇಳಬೇಕು ನೀವು ಈ ಥರ ನಿಮ್ಮದು ಸ್ಯಾಟ್ಸ್ ಡೇಟಾಬೇಸ್ ರಾಂಗ್ ಇದೆ ಅಂತ. ಸೊ ಅವರು ಅಪ್ಡೇಟ್ ಮಾಡಿ ಕೊಡ್ತಾರೆ ನಿಮಗೆ. ನೆಕ್ಸ್ಟು, ಇನ್ ಕೇಸ್ ಆಫ್ ಎರರ್ ಇನ್ ಸ್ಕೂಲ್ ನೇಮ್, KA ವಿಲ್ ಕೋಆರ್ಡಿನೇಟ್ ವಿತ್ ಸ್ಯಾಟ್ಸ್ ಟೀಮ್. ಸೊ ನಿಮ್ಮ ಸ್ಕೂಲ್ ನೇಮೇ ಅಲ್ಲಿ ತಪ್ಪಾಗಿದ್ದರೆ ಸೊ ನಾಟ್ ಅ ಪ್ರಾಬ್ಲಮ್. ಸೊ KA ಅವರು ಕೋಆರ್ಡಿನೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು, ಆ್ಯಸ್ ಆಲ್ರೆಡಿ ಸ್ಟೇಟೆಡ್ ಅರ್ಲಿಯರ್, ಎರರ್ ಇನ್ ದ ನೇಮ್ ಆಫ್ ದ ಬೋರ್ಡ್, ಸ್ಕೂಲ್ ಅಡ್ರೆಸ್ ವಿಲ್ ನಾಟ್ ಅಫೆಕ್ಟ್ ಕ್ಯಾಂಡಿಡೇಚರ್. ಸೊ ಸ್ಟೂಡೆಂಟ್ಸ್, ನಿಮ್ಮ ಬೋರ್ಡ್ ಏನಾದರೂ ತಪ್ಪಾಗಿ ಬಂದರೆ, ಅಂದರೆ ನೀವು ಸ್ಟೇಟ್ ಬೋರ್ಡಲ್ಲಿ ಓದಿರ್ತೀರ, ಅಲ್ಲೇನಾದರೂ CBSE ಬೋರ್ಡ್ ಅಂತ ತೋರಿಸಿದ್ರೆ ಇಲ್ಲ ICSE ಬೋರ್ಡ್ ಅಂತ ತೋರಿಸಿದ್ರೆ ಇಟ್ಸ್ ನಾಟ್ ಅ ಪ್ರಾಬ್ಲಮ್, ಏನೂ ತಲೆ ಕೆಡಿಸ್ಕೋಬೇಡಿ. ಮತ್ತು ಸ್ಕೂಲ್ ಅಡ್ರೆಸ್ಸು ಅಷ್ಟೇ ಏನಾದರೂ ತಪ್ಪಾಗಿ ಬರ್ತಾ ಇದ್ದರೆ ಪರವಾಗಿಲ್ಲ, ಅದನ್ನ ಬಿಡಿ ಹಾಗೇನೆ. ಮತ್ತು ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸ್ಟಡಿಡ್ ಫ್ರಮ್ NIOS ಶುಡ್ ಒಬ್ಟೈನ್ ಅ ಲೆಟರ್ ಸ್ಟೇಟಿಂಗ್ ದಟ್ ದೇ ಹ್ಯಾವ್ ಎನ್ರೋಲ್ಡ್ ವಿತ್ NIOS ಆ್ಯಂಡ್ ಅಪ್ಲೋಡ್ ದಿಸ್ ಲೆಟರ್ ಇನ್ ಸ್ಟಡಿ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಟ್ಯಾಬ್. ಸೊ ಸ್ಟೂಡೆಂಟ್ಸ್, ನೀವು NIOS ಜೊತೆ ಅಲ್ಲೇನಾದ್ರು ಸ್ಟಡಿ ಮಾಡಿದರೆ ಸೊ ಆ ಸರ್ಟಿಫಿಕೇಟ್ ಸಹ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು, ಕ್ಯಾಂಡಿಡೇಟ್ಸ್ ವಿತ್ ಸೇಮ್ ನೇಮ್ಸ್ ಹೂ ಹ್ಯಾವ್ ಇಂಟರ್ಚೇಂಜ್ ದೇರ್ ಸ್ಯಾಟ್ಸ್ ನಂಬರ್ ಶುಡ್ ಸಬ್ಮಿಟ್ ದೇರ್ ರಿಕ್ವೆಸ್ಟ್ ಟು ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಆಫ್ KEA. ಸೊ ಕ್ಯಾಂಡಿಡೇಟ್ಸ್ ವಿತ್ ಸೇಮ್ ನೇಮ್ಸ್ ಹೂ ಹ್ಯಾವ್ ಇಂಟರ್ಚೇಂಜ್ ದೇರ್ ಸ್ಯಾಟ್ಸ್ ನಂಬರ್. ಸೊ ನಿಮ್ಮ ಸ್ಯಾಟ್ಸ್ ನಂಬರ್ನ ಇಂಟರ್ಚೇಂಜ್ ಮಾಡ್ಕೊಂಡಿದ್ರೆ, ಸಪೋಸ್ ನೀವು ಬೇರೆಯವ್ರ ಸ್ಯಾಟ್ಸ್ ನಂಬರ್ ಏನಾದರೂ ನೀವು ಹಾಕ್ಕೊಂಡಿದ್ರೆ ಸೊ ನೀವು ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ಗೆ ನಿಮ್ಮ ರಿಕ್ವೆಸ್ಟ್ನ ಕಳಿಸಿ ಈ ಥರ ಅಂತ. ನೆಕ್ಸ್ಟು, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲಿಯರ್ಡ್ ದೇರ್ 10th ಸ್ಟ್ಯಾಂಡರ್ಡ್ ಬಿಫೋರ್ 2016 ಆರ್ 16 to 17 ಕ್ಯಾನ್ ಎಂಟರ್ ದೇರ್ ಡೀಟೇಲ್ಸ್ ಮ್ಯಾನ್ಯುಯಲಿ ವಿತೌಟ್ ಸ್ಯಾಟ್ಸ್ ನಂಬರ್. ಸೊ 2016ಕ್ಕಿಂತ ಮುಂಚೆ ನೀವೇನಾದರೂ 10th ಸ್ಟ್ಯಾಂಡರ್ಡ್ ಮಾಡಿದರೆ ಸೊ ನೀವು ಮ್ಯಾನ್ಯುಯಲಿ ನೀವು ಅಪ್ಲೈ ಮಾಡ್ಬೋದು, ಸ್ಯಾಟ್ಸ್ ನಂಬರ್ ಏನೂ ಬೇಕಾಗಿರಲ್ಲ. ನೆಕ್ಸ್ಟು, many candidates have registered their application with common mobile number. Such candidates should submit their mobile number with request to change to the grievance management portal. ಸೊ ಸೇಮ್ ಮೊಬೈಲ್ ನಂಬರು ಒಂದು 2-3 ಸ್ಟೂಡೆಂಟ್ಸ್ ಕೊಟ್ಬಿಟ್ಟಿರ್ತೀರ. ಸೊ ನೀವೇನಾದರೂ ಈಗ ಫೋನ್ ನಂಬರ್ ಚೇಂಜ್ ಮಾಡಬೇಕು ಅಂತಂದರೆ ಸೊ ನೀವು ಒಂದು ರಿಕ್ವೆಸ್ಟ್ನ ಕಳಿಸಿ ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ಗೆ ನಿಮ್ಮ ಫೋನ್ ನಂಬರ್ ಚೇಂಜ್ ಮಾಡಬೇಕು ಅಂತ. ನೆಕ್ಸ್ಟು, ಕ್ಯಾಂಡಿಡೇಟ್ಸ್ ಆಫ್ minority community whose names, though correct in RD certificate, are showing as mismatch should submit their request to grievance management portal of KEA. ಸೊ ಸ್ಟೂಡೆಂಟ್ಸ್, RD ನಂಬರ್ ಸಹ ನಿಮ್ದೇನಾದರೂ ಮಿಸ್ಮ್ಯಾಚ್ ಅಂತ ತೋರಿಸ್ತಾ ಇದ್ದರೆ ಮೈನಾರಿಟಿ ಕಮ್ಯುನಿಟಿಯವರು ಸೊ ನೀವು ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ಗೆ ನಿಮ್ಮ ರಿಕ್ವೆಸ್ಟ್ನ ಕಳಿಸಿ ಅವರು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ಡೀಟೇಲ್ಸ್ನ ಇವತ್ತು ರಿಲೀಸ್ ಮಾಡಿದ್ದಾರೆ. ಸೊ ನಾಳೆಯಿಂದ ಸ್ಟೂಡೆಂಟ್ಸ್ ಅಂದರೆ 10th of February, ಸೊ ನಾಳೆಯಿಂದ ಎಡಿಟ್ ಆಪ್ಷನ್ನ ಕೊಡ್ತಾರೆ. ಸೊ ನೋಡ್ಕೊಳ್ಳಿ ಯಾವುದೆಲ್ಲ ಡೀಟೇಲ್ಸ್ ನೀವು ಎಡಿಟ್ ಮಾಡ್ಕೋಬೇಕು ಅಂತ. ಸೊ ನಾಳೆಯಿಂದ ಎಡಿಟ್ ನೀವು ಮಾಡ್ಕೋಬೋದು. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್.